ನಾನು ಮಂತ್ರಿ ಮಂಡಲ ರಚನೆಯಾಗುವ ಮೊದಲನೇ ದಿನದಿಂದನೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನು ನಾನು ಕೊಡ್ತೀನಿ. ನೋಡಿದ್ರೆ ಸೊ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಆಗುವ ಮಟ್ಟಿಗೂ ಕೂಡ ತಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈ ಬಾರಿ ಸ್ಥಾನಕ್ಕಾಗಿ ಯಾಕೆ ಅಷ್ಟೊಂದು ಇದಾಯ್ತು? ಎಲ್ಲೋ ಒಂದ್ ಕಡೆ ಇಲ್ಲ ನೋವೇ ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳಿದ್ದೆ. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಮಂತ್ರಿ ಮಂಡಲ ರಚನೆಯಾಗುವ ಮೊದಲನೇ ದಿನದಿಂದನೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನು ನಾನು ಕೊಡ್ತೀನಿ. ನೋಡಿದ್ರೆ ಸೊ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಆಗುವ ಮಟ್ಟಿಗೂ ಕೂಡ ತಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈ ಬಾರಿ ಸ್ಥಾನಕ್ಕಾಗಿ ಯಾಕೆ ಅಷ್ಟೊಂದು ಇದಾಯ್ತು? ಎಲ್ಲೋ ಒಂದ್ ಕಡೆ ಇಲ್ಲ ನೋವೇ ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳಿದ್ದೆ. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಮಂತ್ರಿ ಮಂಡಲ ರಚನೆಯಾಗುವ ಮೊದಲನೇ ದಿನದಿಂದನೂ ಕೂಡ ಇಲ್ಲಿಯವರೆಗೆ 3 ವರ್ಷ ನನಗೆ ಅವಕಾಶ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಧನ್ಯವಾದ ಹೇಳ್ತೀನಿ. ಮುಂದೆ ಪಕ್ಷ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಕೊಡಲಿಲ್ಲ ಅಂತಂದ್ರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿರ್ತೀನಂತ ಅವತ್ತಿಂದ ಹಿಡ್ಕೊಂಡು ಇದು ಒಂದೇ ಉತ್ತರವನ್ನು ನಾನು ಕೊಡ್ತೀನಿ. ನೋಡಿದ್ರೆ ಸೊ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಿಎಂ ಆಗುವ ಮಟ್ಟಿಗೂ ಕೂಡ ತಮ್ಮ ಅಭಿಮಾನಿಗಳು ಹೇಳ್ತಾ ಇದ್ರು. ಸೊ ಈ ಬಾರಿ ಸ್ಥಾನಕ್ಕಾಗಿ ಯಾಕೆ ಅಷ್ಟೊಂದು ಇದಾಯ್ತು? ಎಲ್ಲೋ ಒಂದ್ ಕಡೆ ಇಲ್ಲ ನೋವೇ ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು, ಅನ್ಸರ್ಟನ್. ಮತ್ತು ಹೈಕಮಾಂಡ್ ಬಹಳಷ್ಟು ಅಳದು ತೂಗಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಹೈಕಮಾಂಡ್ ವಿರುದ್ಧ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ಸೊ ರಾಜಕಾರಣಿಗಳ ಜೀವನದಲ್ಲಿ ಒಮ್ಮೆ ಇಂಥ ಸಂದರ್ಭ ಬರುತ್ತೆ, ಅದನ್ನ ಮೆಟ್ಟಿ ನಿಲ್ಲೋದೇ ಒಂದು ನಾಯಕತ್ವದ ಗುಣ ಅಂತ ನಾನು ಹೇಳಿದ್ದೆ. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.